ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಏಷ್ಯಾ ಕಪ್ ಫೈನಲ್ ಪಂದ್ಯವನ್ನು ಗೆದ್ದು ಬೀಗಿದೆ, ಪಾಕಿಸ್ತಾನವನ್ನು ಬಗ್ಗು ಬಡಿದಿದೆ. ಆದರೆ ಭಾರತಕ್ಕೆ ಟ್ರೋಫಿ ಸಿಕ್ಕಿಲ್ಲ. ಯಾಕೆ ಕೇಳಿದ್ರೆ ಭಾರತ ಆ ಟ್ರೋಫಿಯನ್ನು ಪಡೆದೇ ಇಲ್ಲ. ಈ ಬಾರಿಯ ಏಷ್ಯಾ ಕಪ್ ಫೈನಲ್ ಪಂದ್ಯ ಇದೆಯಲ್ಲ, ರಣರೋಚಕವಾಗಿತ್ತು. ಆದರೆ ಪಂದ್ಯ ಮುಗಿದ ಬಳಿಕ ಆದಂಥ ಹೈಡ್ರಾಮಾ ಇದೆಯಲ್ಲ, ಅದಕ್ಕಿಂತಲೂ ರೋಚಕವಾಗಿತ್ತು. ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ವಿವರಿಸಿ ಹೇಳ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಒಂಥರ ನಮಗೆ ಹೆಮ್ಮೆ ಕೂಡ ಆಗುತ್ತೆ. ಯಾರ್ಯಾರು ಪಂದ್ಯವನ್ನು ಬಾಯ್ಕಾಟ್ ಮಾಡಬೇಕು, ಪಂದ್ಯದಿಂದ ಭಾರತ ಹೊರ ನಡಿಬೇಕು ಅಂತ ಹೇಳ್ತಾ ಇದ್ರು, ಅವರೆಲ್ಲರಿಗೂ ಕೂಡ ಈಗ ಉತ್ತರ ಸಿಕ್ಕಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ಅವ್ರು ಹೇಳಿದ ತಪ್ಪೇನಿಲ್ಲ. ಆ ಸಂದರ್ಭದಲ್ಲಿ ನಮಗಂತಹ ಭಾವನೆಗಳು ಸಹಜ. ಆದರೆ ಭಾರತೀಯ ಆಟಗಾರರು ಎಷ್ಟು ಸಂಯಮದಿಂದ ನಡೆದುಕೊಂಡ್ರು, ಭಾರತದ ಅಸ್ಮಿತೆಗಾಗಲಿ ಭಾರತದ ಘನತೆಗಾಗಲಿ ಒಂದು ಸಣ್ಣ ಚ್ಯುತಿ ಬರದಂತೆ ಭಾರತೀಯ ಆಟಗಾರರು ನೋಡ್ಕೊಂಡಂತಹ ರೀತಿ ಇದೆಯಲ್ಲ, ಬಹಳ ಖುಷಿಯಾಗುತ್ತೆ. ಟೀಮ್ ಇಂಡಿಯಾವನ್ನು ನಾವೆಲ್ಲರೂ ಕೂಡ ಪ್ರಶಂಸಿಸಲೇಬೇಕು. ಪ್ರಧಾನಿ ನರೇಂದ್ರ ಮೋದಿಯೂ ಕೂಡ ಬಹಳ ವಿಭಿನ್ನವಾಗಿ ಪ್ರಶಂಸಿಸಿದ್ದಾರೆ. ಈ ರೀತಿಯಾಗಿ ಭಾರತದ ಪ್ರಧಾನಿ ಹಿಂದೆಂದೂ ಕೂಡ ಕ್ರಿಕೆಟ್ ವಿಚಾರದಲ್ಲಿ ಸಂಭ್ರಮಿಸಿರಲಿಲ್ಲ. ಈ ಬಾರಿ ಇದನ್ನು ಆಪರೇಷನ್ ಸಿಂಧೂರ್ಗೆ ಹೋಲಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಏಷ್ಯಾ ಕಪ್ ಫೈನಲ್ ಪಂದ್ಯ ದುಬೈನಲ್ಲಿ ಆಯೋಜನೆಗೊಂಡಿತ್ತು. ಭಾರತ ಈಗಾಗಲೇ ಪಾಕಿಸ್ತಾನವನ್ನು 2 ಬಾರಿ ಸೋಲಿಸಿದ್ರಿಂದಾಗಿ ಏಷ್ಯಾ ಕಪ್ ಫೈನಲ್ ಪಂದ್ಯವನ್ನು ಗೆಲ್ಲುವಂತಹ ಫೇವರೇಟ್ ಭಾರತವೇ ಆಗಿತ್ತು. ಫೈನಲ್ನಲ್ಲಿ ಟಾಸ್ ಗೆದ್ದಂತಹ ಸೂರ್ಯಕುಮಾರ್ ಯಾದವ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಆದರೆ ಟಾಸ್ ಆಗುವಂತಹ ಸಂದರ್ಭದಲ್ಲೇ ಮತ್ತೆ ಕಿರಿಕಾಯಿತು. ಈ ಹಿಂದೆ ಟಾಸ್ ಆಗುವಂತಹ ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನ ತಂಡದ ನಾಯಕನ ಹ್ಯಾಂಡ್ ಶೇಕ್ ಮಾಡಿಲ್ಲ ಅನ್ನುವಂಥದ್ದೇ ದೊಡ್ಡ ವಿವಾದ ಆಗಿತ್ತು. ಪಾಕಿಸ್ತಾನದವರು ICCಗೆಲ್ಲ ದೂರು ಕೊಟ್ಬಿಟ್ಟಿದ್ರು. ಈ ಬಾರಿ ಮಿತ್ರರೇ, ಪಾಕ್ ತಂಡದ ನಾಯಕನೇ ಕಿರಿಕ್ ತೆಗೆದ. ಅದ್ಯಾಕೆ ಕೇಳಿದ್ರೆ, ಈ ಟಾಸ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲೊಬ್ಬ ವೀಕ್ಷಕ ವರದಿಗಾರ ಇರ್ತಾರೆ. ಈ ಬಾರಿ ಏಷ್ಯಾ ಕಪ್ನಲ್ಲಿ ಟಾಸ್ ಅನ್ನು ನಡೆಸಿಕೊಡ್ತಾ ಇದ್ದಿದ್ದು ರವಿಶಾಸ್ತ್ರಿ ಅವರು. ಈ ಹಿಂದೆ ಪಾಕಿಸ್ತಾನದ ಕ್ಯಾಪ್ಟನ್ ಕೂಡ ಅವರ ಬಳಿಯಲ್ಲೇ ಬಂದು ಟಾಸ್ ಆದ ನಂತರ ಮಾತನಾಡ್ತಾ ಇದ್ದ. ಆದರೆ ಫೈನಲ್ ಪಂದ್ಯದಲ್ಲಿ ಮಾತ್ರ ಇದಕ್ಕೆ ಪಾಕಿಸ್ತಾನದ ತಂಡ ನಿರಾಕರಣೆ ಮಾಡ್ತಾನೆ. ನಾನು ಭಾರತ ಮೂಲದ ವೀಕ್ಷಕ ವರದಿಗಾರನ ಜೊತೆಗೆ ಮಾತನಾಡೋದಿಲ್ಲ ಅಂತ. ಹೀಗಾಗಿ ಟಾಸ್ ಸಂದರ್ಭದಲ್ಲಿ ಇಬ್ಬರು ವೀಕ್ಷಕ ವರದಿಗಾರರು ನಿಂತ್ಕೊಂಡಂತಹ ಘಟನೆಯೂ ಕೂಡ ನಡೀತು. ಭಾರತದ ಕಡೆಯಿಂದ ರವಿಶಾಸ್ತ್ರಿ ಇದ್ರೆ, ಪಾಕಿಸ್ತಾನದ ತಂಡದ ನಾಯಕನನ್ನ ಮಾತನಾಡಿಸೋದಕ್ಕೆ ವಕಾರ್ ಯೂನಿಸ್ ಕೂಡ ಫೀಲ್ಡ್ಗೆ ಬಂದ್ರು. ಈ ರೀತಿಯಾಗಿ ಟಾಸ್ ಆಗುವಂತಹ ಸಂದರ್ಭದಲ್ಲಿ ಇಬ್ಬರು ವೀಕ್ಷಕ ವರದಿಗಾರರು ಬಂದು ಇಬ್ಬರು ನಾಯಕರನ್ನ ಮಾತನಾಡಿಸಿದ್ದು ಕ್ರಿಕೆಟ್ ಇತಿಹಾಸದಲ್ಲಿ ಇದೇ ಮೊದಲು. ಅನಂತರ ಫೀಲ್ಡ್ಗೆ ಬಂದಂತಹ ಪಾಕಿಸ್ತಾನದ ಬ್ಯಾಟ್ಸ್ಮನ್ಗಳು ಭರ್ಜರಿ ಆರಂಭವನ್ನು ಮಾಡಿದ್ರು. ಬಹಳ ಉತ್ತಮವಾಗಿತ್ತು ಅವರ ಆರಂಭ. ಫಕರ್ ಜಮಾನ್ ಮತ್ತು ಫರಾನ್ ಜೋಡಿ ಭಾರತೀಯ ಬೌಲರ್ಗಳನ್ನು ಒಂದು ಹಂತದಲ್ಲಿ ದಂಡಿಸಿ ಬಿಟ್ರು. 12 ಓವರ್ ಆಗುವವರೆಗೂ ಕೂಡ ಪಾಕಿಸ್ತಾನದ ಸ್ಕೋರ್ 190 ಆಗಬಹುದಾ, 200 ಆಗಬಹುದಾ, 210 ಆಗಬಹುದಾ ಅನ್ನುವ ಲೆಕ್ಕಾಚಾರ ನಡೀತಾ ಇತ್ತು. ಯಾಕೆ ಕೇಳಿದ್ರೆ, ಭಾರತೀಯ ಬೌಲರ್ಗಳಿಗೆ ವಿಕೆಟ್ ದಕ್ಕಿರಲಿಲ್ಲ. ಮೊದಲ 10 ಓವರ್ನಲ್ಲಿ ಸೂರ್ಯಕುಮಾರ್ ಅನೇಕ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ರು. ಆದಷ್ಟು ಬೇಗ ಸ್ಪಿನ್ ಅನ್ನು ತಂದ್ರು. ಏನೇ ಮಾಡಿದ್ರೂ ಕೂಡ ವಿಕೆಟ್ ಮಾತ್ರ ಸಿಕ್ಕಿರಲಿಲ್ಲ. ಮೊದಲ 12 ಓವರ್ ಕೂಡ ಪಾಕ್ ಬ್ಯಾಟ್ಸ್ಮನ್ಗಳು ಡಾಮಿನೇಟ್ ಮಾಡಿಬಿಟ್ರು. ಆದರೆ 13-14ನೇ ಓವರ್ ಆದ ಬಳಿಕ ನಡೆದಂಥ ಎಲ್ಲ ಬೆಳವಣಿಗೆಗಳು ಕೂಡ ನಾಟಕೀಯವಾಗಿತ್ತು. ಯಾಕೆಂದರೆ ಪಾಕಿಸ್ತಾನದ ಆರಂಭಿಕ ಇಬ್ಬರು ಬ್ಯಾಟ್ಸ್ಮನ್ಗಳು ಔಟ್ ಆಗ್ತಿದ್ದ ಹಾಗೆ ನಂತರ ಬಂದಂಥ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ 0, 1, 2, 3 ಇಷ್ಟೇ ಗಳಿಸಿದ್ದು. ಅಂತಿಮವಾಗಿ ಪಾಕಿಸ್ತಾನ 19.1 ಓವರ್ಗೆ ಆಲ್ಔಟ್ ಆಯಿತು. ಆಗ ಪಾಕಿಸ್ತಾನದ ಸ್ಕೋರ್ ಆಗಿದ್ದು ಕೇವಲ 146 ಮಾತ್ರ. 147 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತಕ್ಕೆ ಆರಂಭದಲ್ಲೇ ಆಘಾತ ಆಯಿತು. ಮಿತ್ರರೇ, ಯಾವಾಗ 21 ರನ್ಗೆ 3 ವಿಕೆಟ್ ಹೋಯ್ತೋ ಆ ಸಂದರ್ಭದಲ್ಲಿ ನಾನಂತೂ ಮ್ಯಾಚ್ ಸೋತ್ಬಿಟ್ರು ಅಂತಲೇ ಅಂದುಕೊಂಡಿದ್ದೆ. ಯಾಕೆ ಅಂತಂದರೆ, ಭಾರತ ಬಹುತೇಕ ನಿರೀಕ್ಷೆ ಇಟ್ಕೊಂಡಿದ್ದು ಅಭಿಷೇಕ್ ಶರ್ಮಾ ಮೇಲೆ. ಈ ಹಿಂದಿನ ಎಲ್ಲ ಪಂದ್ಯದಲ್ಲೂ ಕೂಡ ಮಿಂಚಿದ್ರು. ಅವರ ಕಾರಣದಿಂದಾಗಿಯೇ ಭಾರತಕ್ಕೆ ಗೆಲುವು ಬಹಳ ಈಸಿ ಆಗಿತ್ತು. ಹೀಗಾಗಿ ಪಾಕಿಸ್ತಾನದ ಮಾಜಿ ಆಟಗಾರರು ಪಾಕಿಸ್ತಾನ ತಂಡಕ್ಕೆ ಏನು ಸಲಹೆ ಕೊಡ್ತಾ ಇದ್ರು ಅಂತಂದರೆ, ನೀವು ಆರಂಭಿಕರಾದಂಥ ಅಭಿಷೇಕ್ ಶರ್ಮಾ ಮತ್ತು ಗಿಲ್ಲನ್ನು ಔಟ್ ಮಾಡಿಬಿಡಿ, ನೀವು ಮ್ಯಾಚನ್ನು ಗೆದ್ದು ಬಿಡ್ತೀರಿ ಅಂತ. ಅದೇ ಪ್ರಕಾರವಾಗಿ ಫೈನಲ್ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಕೇವಲ 5 ರನ್ಗೆ ಔಟ್ ಆಗಿಬಿಟ್ರು. ಅದಾದ ನಂತರ ಬಂದಂತಹ ಸೂರ್ಯಕುಮಾರ್ ಯಾದವ್ ಕೇವಲ 1 ರನ್ಗೆ ಔಟ್ ಆದರು. ಏಷ್ಯಾ ಕಪ್ ಉದ್ದಕ್ಕೂ ಕೂಡ ಕಳಪೆ ಪ್ರದರ್ಶನ ತೋರಿದಂತಹ ಸೂರ್ಯಕುಮಾರ್ ಯಾದವ್ ಫೈನಲ್ ಪಂದ್ಯದಲ್ಲೂ ಕೂಡ ಅದನ್ನೇ ಮುಂದುವರಿಸಿದ್ರು. ಆನಂತರ ಗಿಲ್ ಕೂಡ 12 ರನ್ನಿಗೆ ಔಟ್ ಆಗಿಬಿಟ್ರು. ಅಲ್ಲಿಗೆ ಭಾರತಕ್ಕೆ ಸೋಲಿನ ಛಾಯೆ ಆವರಿಸ್ಬಿಡ್ತು. ಪಾಕಿಸ್ತಾನ ಆಟಗಾರರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅವರ ಮುಖದಲ್ಲಿ ಗೆಲುವಿನ ಛಾಯೆ ಕಾಣೋದಕ್ಕೆ ಶುರುವಾಗಿತ್ತು. ದುಬೈನ ಕ್ರೀಡಾಂಗಣ ಯಾವ ರೀತಿಯಾಗಿ ಆಗ್ಬಿಡ್ತು ಅಂತಂದ್ರೆ, ಪಾಕಿಸ್ತಾನ ಪರ ಅಭಿಮಾನಿಗಳು ಸಂಭ್ರಮಿಸೋದಕ್ಕೆ ಶುರು ಮಾಡಿದ್ರು. ಭಾರತ ಪರ ಅಭಿಮಾನಿಗಳು ಮಂಕಾಗ್ಬಿಟ್ರು. ಆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಅಕ್ಷರಶಃ ಕಾಡಿದ್ಯಾರು ಕೇಳಿದ್ರೆ, ತಿಲಕ್ ವರ್ಮಾ ಮತ್ತು ಸಂಜು ಸ್ಯಾಮ್ಸನ್. ಅವರಿಬ್ಬರ ಜೋಡಿ ಬಹಳ ಜವಾಬ್ದಾರಿಯುತವಾಗಿ ಆಟವನ್ನು ಮುಂದುವರಿಸಿತು. ಯಾಕೆಂತಂದ್ರೆ ಆಲ್ರೆಡಿ 3 ವಿಕೆಟ್ ಹೋಗಿತ್ತು, ಸ್ಕೋರ್ ಬೋರ್ಡ್ನಲ್ಲಿ ರನ್ ಇರಲಿಲ್ಲ. ಹೀಗಾಗಿ ಈ ಜೋಡಿ ಬಹಳ ಜವಾಬ್ದಾರಿಯುತವಾಗಿ ಆಡ್ತು. ಆದರೂ ಸಹ ಸಂಜು ಸ್ಯಾಮ್ಸನ್ 24 ರನ್ಗೆ ಔಟ್ ಆದರು. ಭಾರತ 14 ಓವರ್ಗೆ 83 ರನ್ ಗಳಿಸಿ ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನೇ ಎದುರಿಸ್ತಾ ಇತ್ತು. ನಂತರ ಬಂದಂತಹ ದುಬೆ ಸ್ವಲ್ಪ ವೇಗದ ಆಟವನ್ನು ಆಡಿದ್ರು. 15 ಮತ್ತು 16ನೇ ಓವರ್ನಲ್ಲಿ 28 ರನ್ ಭಾರತಕ್ಕೆ ಬಂತು.
ಶಿವಂ ದುಬೆ 33 ರನ್ನನ್ನು ಸಿಡಿಸಿದ್ರೆ ತಿಲಕ್ ವರ್ಮಾ 53 ಎಸೆತದಲ್ಲಿ 69 ರನ್ನನ್ನು ಗಳಿಸಿ ತಂಡವನ್ನ ಗೆಲುವಿನ ದಡವನ್ನ ಸೇರಿಸ್ಬಿಟ್ರು. ಆದ್ರೆ ಫೈನಲ್ ಪಂದ್ಯದಲ್ಲಿ ಈ ಹಿಂದಿನ 2 ಏಷ್ಯಾ ಕಪ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನ ಭಾರತ ಎಷ್ಟು ಈಸಿಯಾಗಿ ಸೋಲಿಸಿತ್ತೋ ಅಷ್ಟು ಈಸಿಯಾಗಿ ಸೋಲಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಭಾರತೀಯ ಆಟಗಾರರು ಸ್ವಲ್ಪ ಕಷ್ಟಪಟ್ಟು ಗೆದ್ರು ಅಷ್ಟೇ. ಮಿತ್ರರೇ, ಇದೆಲ್ಲ ಒಂದು ಭಾಗ. ಭಾರತೀಯ ಆಟಗಾರರು ಫೈನಲ್ ಪಂದ್ಯದಲ್ಲಿ ಏಷ್ಯಾ ಕಪ್ ಅನ್ನ ಗೆದ್ರು. ಅದಾದ ನಂತರ ಈ ಟ್ರೋಫಿ ವಿತರಣಾ ಕಾರ್ಯಕ್ರಮ ಅನೇಕ ಹೈಡ್ರಾಮಾಗಳಿಗೆ ಕಾರಣವಾಯಿತು. ಈ ಪಂದ್ಯದಲ್ಲೂ ಕೂಡ ಭಾರತೀಯ ಆಟಗಾರರು ನೋ ಹ್ಯಾಂಡ್ಶೇಕ್ ನಿಯಮವನ್ನು ಮುಂದುವರಿಸಿದ್ರು. ಗೆದ್ದ ಬಳಿಕವೂ ಕೂಡ ಪಾಕ್ ಆಟಗಾರರ ಕೈ ಕುಲುಕುವ ಗೋಜಿಗೆ ಭಾರತೀಯ ಆಟಗಾರರು ಹೋಗಿಲ್ಲ. ಬಳಿಕ ಟ್ರೋಫಿ ವಿತರಣಾ ಕಾರ್ಯಕ್ರಮ ನಡಿಬೇಕಿತ್ತಲ್ವಾ, ಅದು ನಡೆಯುತ್ತೋ ಇಲ್ವೋ ಅಂತಲೇ ಡೌಟ್ ಆಯಿತು. ಪಂದ್ಯ ಮುಗಿದು ಹತ್ತತ್ರ 1 ಗಂಟೆ ಆದರೂ ಕೂಡ ಕಾರ್ಯಕ್ರಮ ಮಾತ್ರ ಆರಂಭಗೊಂಡಿರಲಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ಏಷ್ಯಾ ಕಪ್ ಟ್ರೋಫಿಯನ್ನ ಮೊಹಿಂ ನಖ್ವಿಯಿಂದ ಭಾರತೀಯ ಆಟಗಾರರು ಸ್ವೀಕರಿಸಬೇಕಾಗಿತ್ತು. ಈ ಮೊಹಿಂ ನಖ್ವಿ ಇದ್ದಾನಲ್ಲ, ಈತ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಚೇರ್ಮನ್ ಕೂಡ ಹೌದು, ಹಾಗೆ ಏಷ್ಯಾ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಕೂಡ ಹೌದು. ಈ ಕಾರಣದಿಂದಾಗಿ ಮೊಹಿಂ ನಖ್ವಿಯೇ ಟ್ರೋಫಿಯನ್ನು ವಿತರಿಸೋದು ಭಾರತೀಯ ಆಟಗಾರರು ಅವರಿಂದಲೇ ಸ್ವೀಕರಿಸಬೇಕಾಗಿತ್ತು. ಆದರೆ ಸೂರ್ಯಕುಮಾರ್ ಇದಕ್ಕೆ ಒಪ್ಪಲೇ ಇಲ್ಲ. ನಾನು ಅವರಿಂದ ಸ್ವೀಕರಿಸೋದಿಲ್ಲ ಹೀಗಂತ ಸೂರ್ಯಕುಮಾರ್ ಪಟ್ಟು ಹಿಡಿದ್ರು. ವೇದಿಕೆಯಿಂದ ಒಂದು 10 ಮೀಟರ್ ದೂರದಲ್ಲೇ ಭಾರತೀಯ ಆಟಗಾರರು ನಿಂತ್ಕೊಂಡ್ರು. ಭಾರತೀಯ ಆಟಗಾರರ ಮನವೊಲಿಸುವಂತಹ ಪ್ರಯತ್ನಗಳೆಲ್ಲ ನಡೆದವು. ಆದರೆ ಭಾರತೀಯ ಆಟಗಾರರು ಅದ್ಯಾವುದಕ್ಕೂ ಕೂಡ ಬಗ್ಗಿಲ್ಲ. ಅಂತಿಮವಾಗಿ ಪಂದ್ಯಶ್ರೇಷ್ಠ ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿಗಳನ್ನು ಬೇರೆಯವರು ವಿತರಿಸಿದ ಕಾರಣದಿಂದಾಗಿ ಭಾರತೀಯ ಆಟಗಾರರು ಅದನ್ನು ಸ್ವೀಕಾರ ಮಾಡಿದ್ರು. ಟ್ರೋಫಿಯನ್ನು ಸ್ವೀಕರಿಸೋದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಇನ್ನು ಪಾಕಿಸ್ತಾನದ ಆಟಗಾರರು ಕೂಡ ದೊಡ್ಡ ಮಟ್ಟದಲ್ಲೇ ಹೈಡ್ರಾಮಾ ಮಾಡಿದ್ರು. ಅವರು ಮ್ಯಾಚ್ ಸೋತು ಡ್ರೆಸ್ಸಿಂಗ್ ರೂಮನ್ನು ಸೇರ್ಕೊಂಡಂಥವರು ಹೊರಗಡೆಯೇ ಬಂದಿರಲಿಲ್ಲ. ಅವರೂ ಕೂಡ ರನ್ನರ್ ಅಪ್ ಪ್ರಶಸ್ತಿಯನ್ನು ಸ್ವೀಕರಿಸೋದಿಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಅಂತಿಮವಾಗಿ ಬಂದು ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷನ ಕೈಯಿಂದ ರನ್ನರ್ ಅಪ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು. ಆ ಸಂದರ್ಭದಲ್ಲಿ ಪಾಕ್ ನಾಯಕ ಆ ಚೆಕ್ ಅನ್ನು ಅಲ್ಲೇ ಬಿಸಾಡ್ಬಿಟ್ಟು ಒಂದು ರೀತಿಯಲ್ಲಿ ಉದ್ದಟತನವನ್ನು ಪ್ರದರ್ಶನ ಮಾಡಿದ. ಮಿತ್ರರೇ, ನೀವು ಪ್ರಶಸ್ತಿಯನ್ನು ಸ್ವೀಕರಿಸದೆ ಅದರಿಂದ ದೂರ ಉಳಿಯುವಂತಹದ್ದು ಬೇರೆ ರೀತಿ. ಆದರೆ ಅದನ್ನು ಸ್ವೀಕರಿಸಿ ಅಲ್ಲೇ ಎಸೆಯೋದಿದೆಯಲ್ಲ, ಅದು ದುರಹಂಕಾರ ಆಗತ್ತೆ. ಅದನ್ನ ಯಾರೂ ಕೂಡ ದಿಟ್ಟತನ ಅಂತ ಹೇಳಲ್ಲ, ಅದನ್ನು ಹೇಳುವಂತಹದ್ದು ಮೂರ್ಖತನ ಅಂತಲೇ. ಪಾಕಿಸ್ತಾನ ಆಟಗಾರರಿಂದ ಮೂರ್ಖತನವಲ್ಲದೆ ಇನ್ನೇನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಇವನು ಈ ಥರ ಚೆಕ್ ಎಸೆಯೋದಕ್ಕೂ ಒಂದು ಕಾರಣ ಇದೆ. ಅದೇನು ಕೇಳಿದ್ರೆ, ಈ ಪಾಕಿಸ್ತಾನ ಆಟಗಾರರು ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಹೋದ್ರಲ್ಲ, ಆ ಸಂದರ್ಭದಲ್ಲಿ ಕ್ರೀಡಾಂಗಣದಲ್ಲಿ ಸೇರಿದ್ದಂತಹ ಅಭಿಮಾನಿಗಳು, ಅಂದರೆ ಭಾರತೀಯ ಪರವಾದಂತಹ ಅಭಿಮಾನಿಗಳು ಮೋದಿ 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 ಅಂತ ಸಿಕ್ಕಾಪಟ್ಟೆ ಕೂಗೋದಕ್ಕೆ ಶುರು ಮಾಡಿದ್ರು. ಅದೊಂದು ರೀತಿಯಲ್ಲಿ ಪಾಕಿಸ್ತಾನ ಆಟಗಾರರಿಗೆ ವಿಪರೀತವಾಗಿ ಮುಜುಗರ ತಂದಿಟ್ಟುಬಿಡ್ತು. ಇಷ್ಟೆಲ್ಲ ಆದರೂ ಕೂಡ ಭಾರತೀಯ ಆಟಗಾರರು ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ವೇದಿಕೆಗೆ ಬರಲೇ ಇಲ್ಲ. ಅಂತಿಮವಾಗಿ ನಿರೂಪಕ ಸೈಮನ್ ಡೋಲ್ ಅವರು ಭಾರತೀಯರು ಪ್ರಶಸ್ತಿಯನ್ನು ಸ್ವೀಕರಿಸೋದಿಲ್ಲ ಅಂತ ಘೋಷಣೆ ಮಾಡಿ ಆ ಸಮಾರಂಭವನ್ನು ಎಂಡ್ ಮಾಡಿದ್ರು. ಪಾಕ್ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷ ಮೊಹಿಂ ನಖ್ವಿ ವೇದಿಕೆಯಿಂದ ಹೋಗ್ತಿದ್ದಂತೆ ಭಾರತೀಯ ಆಟಗಾರರು ವೇದಿಕೆಗೆ ಹೋದ್ರು. ಕಪ್ ಇಲ್ಲದೆ ಸಂಭ್ರಮಿಸಿದ್ರು. ನಮ್ಮ ಸಂಭ್ರಮಕ್ಕೆ ಟ್ರೋಫಿ ಇಂಪಾರ್ಟೆಂಟ್ ಅಲ್ಲ, ಗೆಲುವಷ್ಟೇ ಇಂಪಾರ್ಟೆಂಟ್ ಅನ್ನುವ ರೀತಿಯಲ್ಲಿ ಭಾರತೀಯ ಆಟಗಾರರ ವರ್ತನೆ ಇತ್ತು. ಇನ್ನು ಹ್ಯಾರಿಫ್ ರೌಫ್ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ. ಈತ ಈ ಹಿಂದಿನ ಭಾರತ ಪಾಕಿಸ್ತಾನ ಪಂದ್ಯದಲ್ಲಿ ಭಾರತದ ಫೈಟರ್ ಜೆಟ್ಗಳು ಬಿದ್ದು ಅನ್ನುವ ರೀತಿಯಲ್ಲಿ ಕೈ ಸನ್ನೆ ಮಾಡಿದ್ನಲ್ಲ. ನಿನ್ನೆ ಪಂದ್ಯದಲ್ಲಿ ಬೂಮ್ರಾ ಯಾರ್ಕರ್ಗೆ ಈತನ ಫ್ಲೈಟ್ ಉಡೀಸಾಗ್ಬಿಡ್ತು. ಅಂದರೆ ಬೂಮ್ರಾ ಬೌಲಿಂಗ್ನಲ್ಲಿ ಈ ಹ್ಯಾರಿಸ್ ರೌಫ್ ಕ್ಲೀನ್ ಬೋಲ್ಡ್ ಆಗ್ಬಿಟ್ಟ. ಆ ಸಂದರ್ಭದಲ್ಲಿ ಬೂಮ್ರಾ ಎಂತಹ ತಿರುಗೇಟು ಕೊಟ್ಟರು ಅಂತಂದರೆ, ಅವತ್ತು ಇವನು ಕೈ ಸನ್ನೆ ಮಾಡಿ ತೋರಿಸಿದ್ನಲ್ಲ ಫ್ಲೈಟ್ ಬಿತ್ತು ಅಂತ, ಅದೇ ರೀತಿಯಾಗಿ ಇವತ್ತು ಕೂಡ ಫೈಟರ್ ಜೆಟ್ ಬಿತ್ತು ಅನ್ನುವ ರೀತಿಯಲ್ಲಿ ಬೂಮ್ರಾ ಕೈ ಸನ್ನೆ ಮಾಡಿದ್ರು. ಈ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ವೈರಲ್ ಆಗಿದೆ. ಇನ್ನು ಯಾವಾಗ ಟೀಮ್ ಇಂಡಿಯಾ ಆಟಗಾರರು ಗೆಲುವನ್ನು ಸಾಧಿಸಿದ್ರು, ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು. ಆದರೆ ಈ ಬಾರಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿನಂದನೆ ಮಾತ್ರ ಬಹಳ ವಿಶೇಷವಾಗಿತ್ತು. ಯಾಕೆ ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಆನ್ ದಿ ಗೇಮ್ ಫೀಲ್ಡ್, ಔಟ್ಕಮ್ ಈಸ್ ದಿ ಸೇಮ್, ಇಂಡಿಯಾ ವಿನ್ಸ್, ಕಂಗ್ರಾಟ್ಸ್ ಟು ಅವರ್ ಕ್ರಿಕೆಟರ್ಸ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ಅಂದರೆ ಭಾರತೀಯ ಆಟಗಾರರು ಕ್ರಿಕೆಟ್ ಫೀಲ್ಡ್ನಲ್ಲೂ ಕೂಡ ಆಪರೇಷನ್ ಸಿಂಧೂರ ಮಾಡಿದ್ರು. ನಾವು ಅದು ಗೇಮ್ ಫೀಲ್ಡ್ ಆಗಿರಲಿ ಅಥವಾ ವಾರ್ ಫೀಲ್ಡ್ ಆಗಿರಲಿ, ಭಾರತೀಯರದ್ದು ಗೆಲುವೇ. ಈ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನವನ್ನು ಅಣಕವಾಡಿದ್ರು. ಈ ಸಂದರ್ಭದಲ್ಲಿ ಒಂದು ಖುಷಿ ವಿಚಾರವನ್ನು ನಿಮಗೆ ಹೇಳಬೇಕು. ಅದೇನು ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ಫೈನಲ್ ಪಂದ್ಯ ಎರಡೂ ದೇಶಗಳಲ್ಲಿ ಲೈವ್ ಪ್ರಸಾರವಾಗಿದೆ. ಪಾಕಿಸ್ತಾನದ ಟಿವಿಗಳಲ್ಲೂ ಕೂಡ ಮ್ಯಾಚ್ ಲೈವ್ ಆಗಿ ಬರ್ತಾ ಇತ್ತಲ್ಲ, ಹೀಗಾಗಿ ಪಾಕಿಸ್ತಾನದ ಜನರಿಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಪಾಕಿಸ್ತಾನ ತಂಡ ಸೋತಿದೆ ಅಂತ. ಇಲ್ಲದೆ ಹೋದರೆ ನಾಳೆ ಶಾಹಿದ್ ಅಫ್ರೀದಿ ಇರಬಹುದು, ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಇರಬಹುದು, ಅಥವಾ ಆಸಿಮ್ ಮುನೀರ್ ಇರಬಹುದು, ಅಲ್ಲಿನ ರಕ್ಷಣಾ ಸಚಿವ, ಇವರೆಲ್ಲ ಸೇರಿಕೊಂಡು ನಮ್ಮ ಪಾಕಿಸ್ತಾನ ಗೆದ್ದು ಬಿಟ್ಟಿದೆ ಅಂತೇಳಿ ಸಂಭ್ರಮ ಆಚರಿಸಿದ್ರೂ ಕೂಡ ಏನು ಆಶ್ಚರ್ಯ ಇರಲಿಲ್ಲ. ಯಾಕೆ ಕೇಳಿದ್ರೆ, ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಪಾಕಿಸ್ತಾನ ಮಾಡ್ತಿರೋದು ಅದನ್ನೇ ಅಲ್ವಾ. ವಿಶ್ವಸಂಸ್ಥೆಯಲ್ಲೂ ಕೂಡ ಹೋಗ್ಬಿಟ್ಟು ಪಾಕಿಸ್ತಾನದ ಪ್ರಧಾನಿ ಮರ್ಯಾದೆ ಬಿಟ್ಟು ನಾವು ಗೆದ್ದಿದ್ದೀವಿ, ನಾವು ಭಾರತಕ್ಕೆ ಏಟು ಕೊಟ್ಟಿದ್ದೀವಿ ಹಾಗೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನಲ್ಲ. ಭಾರತದ 7 ಫೈಟರ್ ಜೆಟ್ ಹೊಡೆದಾಕಿದ್ದೀವಿ ಅಂತ. ಭಾರತದ ಫೈಟರ್ ಜೆಟ್ನ ಒಂದು ನಟ್ಟು ಬೋಲ್ಟನ್ನು ಕೂಡ ಇವರು ತೋರಿಸೋದಕ್ಕೆ ಸಾಧ್ಯ ಆಗಿಲ್ಲ. 7 ಜೆಟ್ಟನ್ನು ಹೊಡೆದಾಕಿದ್ದೀವಿ ಅಂತ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಹೇಳ್ತಾನೆ. ಈಗಲೂ ಕೂಡ ಅಷ್ಟೇ, ಭಾರತವನ್ನು ನಾವು ಕ್ರಿಕೆಟ್ನಲ್ಲಿ ಸೋಲಿಸ್ಬಿಟ್ಟಿದ್ದೀವಿ, ಏಷ್ಯಾ ಕಪ್ ನಮಗೆ ಸಿಕ್ಕಿದೆ ಅಂತ ಪಾಕಿಸ್ತಾನದವರು ಘೋಷಿಸಿಕೊಳ್ಳಬಹುದು.
ನನಗನ್ಸುತ್ತೆ ಮಿತ್ರರೇ, ಈಗಲೂ ಕೂಡ ಅವರಿಗೊಂದು ಚಾನ್ಸ್ ಇದೆ. ಅವರನ್ನು ಲೇವಡಿ ಮಾಡುವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಭಾರತ ಏಷ್ಯಾ ಕಪ್ನ ಟ್ರೋಫಿಯನ್ನು ತಂದಿಲ್ಲ ಅಲ್ವಾ? ಸದ್ಯ PCB ಅಧ್ಯಕ್ಷನೂ ಮೊಹಿಂ ನಖ್ವಿ, ಹಾಗೆ ಏಷ್ಯಾ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷನೂ ಕೂಡ ಮೊಹಿಂ ನಖ್ವಿ ಆಗಿರೋದ್ರಿಂದಾಗಿ ಆತ ಆ ಟ್ರೋಫಿಯನ್ನು ಪಾಕಿಸ್ತಾನಕ್ಕೆ ಹಿಡಿದುಕೊಂಡು ಹೋಗಿ ಅವರು ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ, ಪಾಕಿಸ್ತಾನ ಟ್ರೋಫಿಯನ್ನು ಗೆದ್ದಿದೆ ಅಂತ. ಆದರೆ ನಿಮಗೆ ಒಂದು ವಿಚಾರ ನೆನಪಿರಲಿ, ಪಾಕಿಸ್ತಾನದ ಜನರಿಗೆ ಈ ಬಾರಿ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನಮ್ಮ ಟೀಮ್ ಯಾವುದಕ್ಕೂ ನಾಲಾಯಕ್. ಏಷ್ಯಾ ಅಲ್ಲ, ಇಡೀ ವಿಶ್ವದಲ್ಲೇ ಭಾರತದ ಕ್ರಿಕೆಟ್ ಟೀಮ್ ಏನಿದೆ ಇದು ನಂಬರ್ 1 ಟೀಮ್ ಅಂತ ಪಾಕಿಸ್ತಾನದ ಅನೇಕ ಮಾಜಿ ಆಟಗಾರರು ಹೇಳ್ತಾ ಇದ್ದಾರೆ. ಇನ್ನು ಮಿತ್ರರೇ, ನಿನ್ನೆ ಮ್ಯಾಚ್ ಮುಗಿತಿದ್ದ ಹಾಗೆ ಪಾಕಿಸ್ತಾನದ ಕೆಲ TV ರಿಪೋರ್ಟರ್ಸ್ಗಳು ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳನ್ನು ಮಾತನಾಡಿಸಿದ್ರು. ಆಗ ಅವರು ಎಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತಂದ್ರೆ, ಭಾರತ ಇವತ್ತು ಗೆದ್ದಿದೆ ಯಾಕೆ ಅಂತಂದ್ರೆ ಅವರು ದೇಶಕ್ಕೋಸ್ಕರವಾಗಿ ಆಡ್ತಾರೆ. ಯಾವತ್ತೂ ಕೂಡ ಭಾರತೀಯ ಆಟಗಾರರು ಅವರು ಮಾರಾಟ ಮಾಡಿಕೊಂಡಿಲ್ಲ. ಆದರೆ ಪಾಕಿಸ್ತಾನದವರು ಗೆಲ್ಲೋದಕ್ಕೆ ನಾಲಾಯಕ್, ನಮ್ಮದೊಂದು ಟೀಮೇ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರ ಆಕ್ರೋಶ ಸಹಜ. ಯಾಕೆ ಕೇಳಿದ್ರೆ ಪಾಕಿಸ್ತಾನದ ಕ್ರಿಕೆಟ್ ಟೀಮ್ನವರು ಬಿಲ್ಡಪ್ ಬಹಳ ಕೊಡ್ತಾರೆ. ಅವರು ನಾವು ಗೆದ್ದೇ ಗೆಲ್ತೀವಿ, ನೀವು ಫೈನಲಿಗೆ ಬಂದು ನೋಡ್ಕೊಳ್ತೀವಿ, ನಾವು ಆವಾಗ ಹೊಡಿತೀವಿ, ಇವಾಗ ಹೊಡಿತೀವಿ, ಈ ರೀತಿಯಾಗಿ ಪೋಸ್ ಕೊಡೋದಕ್ಕೆ, ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅವರೇನು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಬೇಕಾದಷ್ಟು ಮಾಡಿಬಿಡ್ತಾರೆ. ಆದರೆ ಆಡುವಂತಹ ಸಮಯದಲ್ಲಿ ಮಾತ್ರ ಅವರು ಪ್ರತಿ ಬಾರಿಯೂ ಕೂಡ ಫೇಲ್ಯೂರ್ ಆಗ್ತಾರೆ. ಏಷ್ಯಾ ಕಪ್ನಲ್ಲಿ 3 ಬಾರಿ ಭಾರತ ಮುಖಾಮುಖಿ ಆದರೂ ಕೂಡ ಒಂದೇ ಒಂದು ಪಂದ್ಯವನ್ನು ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ನೋಡೋಕೆ ಹೋದ್ರೆ ದುಬೈ ಇದೆಯಲ್ಲ, ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಹೋಮ್ ಪಿಚ್ ಇದ್ದಂತೆ. ಯಾಕೆ ಕೇಳಿದ್ರೆ ಇತ್ತೀಚಿನ ವರ್ಷದಲ್ಲಿ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡ್ತಾ ಇಲ್ಲ. ಚಾಂಪಿಯನ್ಸ್ ಟ್ರೋಫಿಯನ್ನು ಬಿಟ್ಟರೆ ಪಾಕಿಸ್ತಾನ ಬೈಲಾಟ್ರಲ್ ಟ್ರೋಫಿಯನ್ನು ಕೂಡ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ PCB ಏನು ಮಾಡ್ತಾ ಇತ್ತು ಗೊತ್ತಾ? ತಟಸ್ಥ ದೇಶವಾದಂತಹ UAE ಅಲ್ಲೇ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡ್ತಾ ಇತ್ತು. ಹೀಗಾಗಿ ಪಾಕಿಸ್ತಾನದ ಆಟಗಾರರು ಹೋಮ್ ಪಿಚ್ನಲ್ಲಿ ಆಡಿದ್ದಕ್ಕಿಂತ ಹೆಚ್ಚಾಗಿ ಈ ದುಬೈ ಪಿಚ್ನಲ್ಲಿ ಆಡಿದ್ದಾರೆ. ಅವರಿಗೆ ಪಿಚ್ನ ಅನುಭವ ತುಂಬಾ ಚೆನ್ನಾಗಿದೆ. ಇಷ್ಟಾದರೂ ಕೂಡ ಏಷ್ಯಾ ಕಪ್ನಲ್ಲಿ ಭಾರತವನ್ನ ಒಮ್ಮೆಯೂ ಕೂಡ ಸೋಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಪಾಕಿಸ್ತಾನದ ಅಭಿಮಾನಿಗಳು ಸಿಕ್ಕಾಪಟ್ಟೆ ಆಕ್ರೋಶಗೊಂಡಿದ್ದಾರೆ. ನನಗನ್ಸುತ್ತೆ ಪಾಕ್ ಟೀಮ್ನವರು ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಎಂಟ್ರಿಯನ್ನೇ ಕೊಡೋದಿಲ್ಲ. ಅವರು ದುಬೈನಲ್ಲೇ ಸ್ವಲ್ಪ ದಿನ ಇದ್ದು ಎಲ್ಲ ತಣ್ಣಗಾದ ಬಳಿಕ ಹೋಗ್ತಾರೇನೋ. ಯಾಕೆ ಅಂತಂದ್ರೆ ಪಾಕ್ ಆಟಗಾರರಿಗೆ ನಮ್ಮ ದೇಶದಲ್ಲಿ ಯಾವ ರೀತಿಯ ವೆಲ್ಕಮ್ ಸಿಗಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಿರೀಕ್ಷೆ ಅಂತೂ ಇದೆ. ಇನ್ನು ಅಂತಿಮವಾಗಿ ಒಂದು ಮಾತು ಹೇಳಬೇಕು. ಭಾರತ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಟೀಮ್ ವಿರುದ್ಧ ಆಡಬಾರದು, ಬಾಯ್ಕಾಟ್ ಮಾಡಬೇಕು ಅಂತ ಭಾರತದಲ್ಲಿ ಬಹಳ ದೊಡ್ಡ ಅಭಿಯಾನ ನಡೆದಿತ್ತು. ಕೆಲವರಂತೂ ಮ್ಯಾಚ್ ಅನ್ನೇ ನೋಡಿಲ್ಲ, ಮ್ಯಾಚ್ ಅನ್ನ ಕಂಪ್ಲೀಟ್ ಬಾಯ್ಕಾಟ್ ಮಾಡಿದ್ರು. ಮಿತ್ರರೇ, ಭಾರತೀಯರಾಗಿ ನಮಗೆ ಹಾಗೆ ಅನ್ಸುವಂತಹದ್ದು ತಪ್ಪಲ್ಲ, ಅದು ಸರಿನೇ. ಒಂದು ವೇಳೆ ಈಗ ಯೋಚನೆ ಮಾಡಿ, ಭಾರತ ಏನಾದರೂ ಬಾಯ್ಕಾಟ್ ಮಾಡಿದ್ದೇ ಆಗಿದ್ರೆ ಇವತ್ತು ಭಾರತ ಫೈನಲ್ನಲ್ಲಿ ಇರ್ತಾ ಇರಲಿಲ್ಲ. ಭಾರತ ಇತರ ಪಂದ್ಯಗಳನ್ನು ಗೆದ್ದು ಫೈನಲ್ ಪ್ರವೇಶ ಮಾಡಿದ್ರೂ ಕೂಡ ಪಾಕಿಸ್ತಾನದ ಜೊತೆಗೆ ಆಡ್ತಾ ಇರಲಿಲ್ಲ. ಸಹಜವಾಗಿ ಕಪ್ ಯಾರಿಗೆ ಹೋಗ್ತಾ ಇತ್ತು? ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಅವರು ಸಂಭ್ರಮಿಸ್ತಾ ಇದ್ರು. ಈ ಬಾರಿಯ ಏಷ್ಯಾ ಕಪ್ ಅನ್ನ ಪಾಕಿಸ್ತಾನ ಗೆದ್ದಿದೆ ಎನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದ್ರು. ಈಗೇನಾಯ್ತು? ಭಾರತ ಪಂದ್ಯವನ್ನು ಆಡ್ತು, ಪಾಕಿಸ್ತಾನಕ್ಕೆ ಅವಮರ್ಯಾದೆಯನ್ನ ಮಾಡ್ತು. ಪಾಕಿಸ್ತಾನಿ ಆಟಗಾರರ ಸ್ಥಾನ ಎಲ್ಲಿದೆ ಅನ್ನೋದನ್ನ ಭಾರತೀಯ ಆಟಗಾರರು ತೋರಿಸಿದ್ರು. ಈ ಮೂಲಕವಾಗಿ ಏಷ್ಯಾ ಕಪ್ನಂತಹ ಮಲ್ಟಿನ್ಯಾಷನಲ್ ಕ್ರಿಕೆಟ್ ಟೂರ್ನಿಯಲ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಆಡುವಂತಹದ್ದು ಸರಿ ಅನ್ನೋದನ್ನ ಭಾರತೀಯ ಆಟಗಾರರು ಸಾಬೀತು ಕೂಡ ಮಾಡಿದ್ರು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.